ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನು ಸಿಲುಕಿಸಲು ಪಿತೂರಿ ನಡೆಸಿರುವ ಬಿಜೆಪಿ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರಂ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯದ ಸುಭಾಷ್ ನಗರದಲ್ಲಿರುವ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ ನಡೆಸಿದ ವೇಳೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ಪ್ರತಿಭಟನಾಕಾರರನ್ನು ತಡೆದರು. ಪ್ರತಿಭಟನಾ ಸ್ಥಳದಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸುವ ವೇಳೆ ಬಿಜೆಪಿ ಹಾಗೂ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರಂ, ಮೂಡ ಅಧ್ಯಕ್ಷರಾದ ಬಿಪಿ ಪ್ರಕಾಶ್ ಸೇರಿ ಹಲವರನ್ನು ಬಂಧಿಸಿ ಡಿಎಆರ್ ವ್ಯಾನ್ನಲ್ಲಿ ಕರೆದೊಯ್ದರು. ಈ ವೇಳೆ ಮಾತನಾಡಿದ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರಂ ಹಾಗೂ ಮೂಡ ಅಧ್ಯಕ್ಷರಾದ ಬಿಪಿ ಪ್ರಕಾಶ್, ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ಪಿತೂರಿ ನಡೆದಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸಿಕ್ಕಿರುವ ಪ್ರಯತ್ನ ಮಾಡಿದರೂ ವಿಫಲವಾಗಿದೆ. ನಮ್ಮ ನಾಯಕರಿಗೆ ಜಯ ಸಿಕ್ಕಿದೆ. ಬಿಜೆಪಿ ಕುತಂತ್ರದಿಂದ ಕಾನೂನುಬಾಹಿರ ಪ್ರಕರಣ ಅಂತ ಸಾಬೀತಾಗಿದೆ. ಬಿಜೆಪಿಯವರು ತಕ್ಷಣವೇ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದರು. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ, ಇಂದು ಕೇಂದ್ರ ಬಿಜೆಪಿ ಸರ್ಕಾರ ಎಲ್ಲ ನಮ್ಮ ದೇಶದ ಸಂವಿಧಾನ ಸಂಸ್ಥೆಗಳು ಇಡಿ, ಐಟಿ, ಸಿಬಿಐ ಇವನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದವ್ರನ್ನ, ಬೇರೆ ಪಕ್ಷದವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ದೆಹಲಿ ಕೋರ್ಟು ಅವ್ರಿಗೆ ಚೀಮಾರಿ ಹಾಕಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಅವ್ರು ಏನು ಪಿತೂರಿ ಮಾಡಿದ್ರು, ಅದಕ್ಕೆ ದೆಹಲಿ ಕೋರ್ಟು ಚೀಮಾರಿ ಹಾಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಜನ ಬಿಜೆಪಿ ಸರ್ಕಾರಕ್ಕೆ ಬುದ್ಧಿ ಕಲಿಸಿದಂತೆ ಈ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರುವಂಥ ನರೇಂದ್ರ ಮೋದಿ ಅವರು ಇನ್ನಾದರೂ ಕೂಡ ಎಚ್ಚೆತ್ಕೋಬೇಕು. ಇಲ್ಲಿರೋ ಇಡೀ ದೇಶಾದ್ಯಂತ ಕ್ರಾಂತಿಯನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ನ ಕಾನೂನನ್ನು ಧಿಕ್ಕರಿಸುವಂಥ ಮೂಲಕ ನರೇಂದ್ರ ಮೋದಿಯವರು ದ್ವೇಷದ ರಾಜಕಾರಣ ಹಾಗೂ ಸ್ವಾರ್ಥ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇನ್ನಾರು ಕೂಡ ಇಂಥ ಪ್ರಯತ್ನವನ್ನು ಕೈ ಬಿಡದೇ ಇದ್ದರೆ ಇಡೀ ದೇಶಾದ್ಯಂತ ಉಗ್ರ ಕ್ರಾಂತಿಯನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ. ಈ ಸಂದರ್ಭದಲ್ಲಿ ಮುಖಂಡರಾದ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ವಿಜಯಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ ಯತ್ನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಡೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರಿಂದಲೂ ಪ್ರತಿಭಟನೆ ನಡೆಸುವ ಮೂಲಕ ಮಂಡ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಐಡ್ರಾಮಾ ನಡೆದಿತ್ತು. ಕಾಂಗ್ರೆಸ್ ಪಕ್ಷ ಗಾಂಧಿಗಿರಿ ಬಿಟ್ಟು ಗುಂಡಾಗಿರಿ ಮಾಡ್ತಿದೆ. ಗೃಹಲಕ್ಷ್ಮಿ ಹಣ ನುಂಗಿದ ಕಾಂಗ್ರೆಸ್ ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗಿ ಬಿಜೆಪಿ ಕಚೇರಿ ಮುಂಭಾಗ ಆಕ್ರೋಶ ಹೊರಹಾಕಲಾಯಿತು. ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ಮಾತನಾಡಿ, ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ತಾಂಡವಾಡುತ್ತಿದ್ದಾವೆ. ಗುರುಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಕಾಂಗ್ರೆಸ್ ವಿರುದ್ಧ ಜನರ ಆಕ್ರೋಶ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ತಮ್ಮ ತಪ್ಪನ್ನು ಮುಚ್ಚಿಕೊಡಲು ಬಿಜೆಪಿ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಕಚೇರಿಗಳನ್ನ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ಗಾಂಧಿ ಹೆಸರಿನಲ್ಲಿ ಗೂಂಡಾಗಿರಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಧಿಕ್ಕಾರವನ್ನು ಹೇಳ್ತೀನಿ.
ಇವತ್ತು ಏನಾಗಿದೆ ಅಂತಂದರೆ ನರೇಗಾ ಮತ್ತು ಮನ್ರೇಗಾ ವಿಚಾರದಲ್ಲಿ ಇವರೇನು ಇಲ್ಲ ಸಲ್ಲದ ಸುಳ್ಳುಗಳನ್ನ ಹಬ್ಬಿಸ್ತಾ ಇದ್ದಾರೆ. ಇವತ್ತು ನಿಜಕ್ಕೂ 100 ದಿವಸ ಇದ್ದಂಥ ಕಾರ್ಯಕ್ರಮವನ್ನು 125 ದಿವಸಕ್ಕೆ ಏರಿಕೆ ಮಾಡಿ ನಿಜವಾಗ್ಲೂ ದೀನದಲಿತರ ಬಡವರ ಪರ ನಿಂತಿರ್ತಕ್ಕಂಥದ್ದು BJP ಸರ್ಕಾರ. ಇವತ್ತು ಗೃಹಲಕ್ಷ್ಮಿ ಹಣವನ್ನು 2 ತಿಂಗಳ ಹಣವನ್ನು ಎಲ್ಲಿ ಹೋಯಿತು ಆ ಹಣ ಅನ್ನೋದು ಒಂದು ನಿಗೂಢವಾಗಿ ಇಟ್ಟಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಸನ್ನಲ್ಲಿ ಕೊಟ್ಟಂಥ ಉತ್ತರ ನಿಜವಾಗ್ಲೂ ನಾಚಿಕೆಗೇಡಿನ ವಿಚಾರ. ಈ ಕೂಡಲೇ ಇವರು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಬೇಕು, ರೈತರ ಸಮಸ್ಯೆಗೆ ಸ್ಪಂದಿಸಬೇಕು. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಒಂದು ನೆಪವೊಡ್ಡಿ ಕಾರಣವದ್ದಿ ಇಡೀ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದು ನಿಜವಾಗಲೂ ಖಂಡನೀಯ. ಗಾಂಧಿ ಹೆಸರು ಹೇಳ್ಕೊಂಡು ಗುಂಡಾಗಿರಿ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ನಡೆ ಏನಿದೆ ಇದು ನಿಜವಾಗಲೂ ಖಂಡನೀಯವಾದಂಥ ವಿಚಾರ. ಇದನ್ನು ಬಿಡಬೇಕು. ಸಾಧ್ಯ ಆದಷ್ಟು ರೈತರುಗಳು ಸಮಸ್ಯೆಗಳಿದ್ದಾವೆ, ನಿರುದ್ಯೋಗಿ ಸಮಸ್ಯೆಗಳಿದ್ದಾವೆ, SCP TSP ಹಣದ ಸಮಸ್ಯೆಗಳಿದ್ದಾವೆ, ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಇವತ್ತು ಕರ್ನಾಟಕದಲ್ಲಿದ್ದಾವೆ. ಆ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಈ ರೀತಿ BJP ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ನಡೆ ಖಂಡನೀಯದನ್ನ. ಜಿಲ್ಲೆಯ ಸರ್ಕಾರಿ ನೌಕರರು ಮಂಡ್ಯ ಜಿಲ್ಲೆಗೆ ಉತ್ತಮ ಹೆಸರು ತರುವಂತಹ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಭಿನಂದಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸರ್ಕಾರಿ ನೌಕರರ ಕುಂದುಕೊರತೆ ಸಭೆ ಮತ್ತು ಮಂಡ್ಯ ಜಿಲ್ಲೆಯ DDOಗಳಿಗೆ ಹಾಗೂ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ HRMS 2.0 ತಂತ್ರಾಂಶ ಮತ್ತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕುರಿತ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ರಾಜ್ಯ ಸರ್ಕಾರ ನಡೆಸಿದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಲ್ಲಿ ಜಿಲ್ಲೆಯ ಎಲ್ಲ ಶಿಕ್ಷಕರು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರಿಂದ ರಾಜ್ಯದಲ್ಲಿ ಅತಿ ಹೆಚ್ಚು ಸಮೀಕ್ಷೆ ಮಾಡಿದ ಜಿಲ್ಲೆ ಮಂಡ್ಯ ಎಂಬ ಹೆಗ್ಗಳಿಕೆ ಬಂದಿತು ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ CEO ನಂದಿನಿ, ಸರ್ಕಾರಿ ನೌಕರರ ಸಂಘದ ನಾಗೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ, ಸಂಪನ್ಮೂಲ ವ್ಯಕ್ತಿ ಶ್ರೀಪಾದ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಯಾರೂ ಇಲ್ಲದ ವೇಳೆ ಹಾಡುವಾಗಲೇ ಮನೆಗೆ ನುಗ್ಗಿರುವ ಕಳ್ಳರು ಮನೆಯಲ್ಲಿದ್ದ ಚಿನ್ನಾಭರಣ ಹಾಗೂ ನಗದು ಹಣವನ್ನು ದೋಚಿಕೊಂಡು ಪರಾರಿಯಾಗಿರುವ ಕೃತ್ಯ ಮಳವಳ್ಳಿ ಪಟ್ಟಣದಲ್ಲಿ ಜರುಗಿದೆ. ಪಟ್ಟಣದ ಕೋಟೆ ಬೀದಿಯ ವಾಸಿ ಲತಾ ಗಂಗಾಧರ್ ಎಂಬ ದಂಪತಿಗಳ ಮನೆಯಲ್ಲಿ ಈ ಘಟನೆ ಜರುಗಿದ್ದು, ಮನೆಗೆ ಬೀಗ ಹಾಕಿಕೊಂಡು ಕೀಯನ್ನು ಮನೆ ಮುಂಭಾಗದ ತುಳಸಿ ಗಿಡದಲ್ಲಿ ಬಳಿ ಕವರ್ನಲ್ಲಿಟ್ಟು ಮನೆಯವರು ಕಾರ್ಯಕ್ರಮಕ್ಕೆ ತೆರಳಿದ್ರು. ವಾಪಸ್ ಸಂಜೆ ಮನೆಗೆ ಬಂದು ನೋಡಿದಾಗ ದುರ್ಘಟನೆ ಬೆಳಕಿಗೆ ಬಂದಿದೆ. ಕೀ ಬಳಸಿ ಬೀಗ ತೆಗೆದು ಒಳನುಗ್ಗಿರುವ ಕಳ್ಳರು ಬೀರುವಿನ ಲಾಕರ್ ಮುರಿದು ಅಲ್ಲಿದ್ದ ಓಲೆ, ನೆಕ್ಲೆಸ್, ಉಂಗುರ, ಕತ್ತಿನ ಸರ ಸೇರಿದಂತೆ 350 ಗ್ರಾಂ ಚಿನ್ನದ ಆಭರಣ ಹಾಗೂ 80,000 ನಗದು ಹಣವನ್ನು ಕಳವು ಮಾಡಿದ್ದು, ಕಳವಿನ ಮೌಲ್ಯ ಸುಮಾರು 4 ಲಕ್ಷ ರುಗಳು ಅಂತ ಮನೆಯವರು ತಿಳಿಸಿದ್ದಾರೆ. ಈ ಸಂಬಂಧ ಗುರುವಾರ ಮಧ್ಯಾಹ್ನ 12:30 ಸಮಯದಲ್ಲಿ ಮನೆಯವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡಿರುವ ಪಟ್ಟಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಮಾಜಿ ಸಂಸದ DK ಸುರೇಶ್ ರವರ 60ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಅಲಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯಿತು. ಅಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಅಲಗೂರು ಹಾಗೂ ದಳವಾಯಿ ಕೋಡಿಹಳ್ಳಿ ಆಸ್ಪತ್ರೆ ಆವರಣದಲ್ಲಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಹಸಿವು ನಿವಾರಣಾ ಕಾರ್ಯಕ್ರಮದ ಅಡಿಯಲ್ಲಿ DK ಸುರೇಶ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಅಭಿಮಾನಿಗಳು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಅಲಗೂರು ಸಮೀಪದ ನಿಟ್ಟೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಜಗದೀಶ್ ಅವರು ಮಾತನಾಡಿ, ಮಾಜಿ ಸಂಸದ ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಲಗೂರು ಆಸ್ಪತ್ರೆಯಲ್ಲಿ ಅಲಗೂರು ಲಯನ್ಸ್ ವತಿಯಿಂದ ನಡೆಯುವ ಹಸಿವು ನಿವಾರಣಾ ಕಾರ್ಯಕ್ರಮವನ್ನು ನಡೆಸಿ ಹುಟ್ಟುಹಬ್ಬ ಆಚರಿಸುತ್ತೇವೆ ಅಂತ ಹೇಳಿದರು. ಅವರು ಕನಕಪುರ ಕ್ಷೇತ್ರದವರಾದರೂ ನಮ್ಮ ಅಲಗೂರು ಕನಕಪುರ ಕ್ಷೇತ್ರದ ಅಂಚಿನಲ್ಲಿ DK ಸುರೇಶ್ ರವರು ಸಂಸದರಾಗಿದ್ದಾಗ ಅಲಗೂರು ಹೋಬಳಿಯ ಒಣಗಾನಹಳ್ಳಿ ಕೆರೆ, ನಿಟ್ಟೂರು ಕೆರೆ ಇದ್ರೂ ಸಹ ಈ ಭಾಗದಲ್ಲಿ ಅಂತರ್ಜಲ ಕುಸಿತಿತ್ತು. ಅವರು 700 ಭಾಗದಿಂದ 2 ಕೆರೆಗಳಿಗೂ ನೀರು ತುಂಬಿಸಿ ನೀರು ಇರಿಸಿದ್ದಾರೆ ಅಂತ ಹೇಳಿದರು. ಇವತ್ತು ಏನು ನಮ್ಮ DK ಸುರೇಶ್ ಅಣ್ಣವರು ಮಾಜಿ ಸಂಸದರು, ಕ್ರಿಯಾಶೀಲ ನಾಯಕರು, ಯುವಕರ ಕಣ್ಮಣಿ,
ವಿಶೇಷವಾಗಿ ನಮ್ಮ ಅಲ್ಗೂರು ಭಾಗಕ್ಕೆ ನಿಟ್ಟೂರು ಕೆರೆಗೆ ಮತ್ತು ವನಗಳ್ಳಿ ಕೆರೆಗೆ ಕೆರೆ ತುಂಬಿಸುವ ಅವ್ರ ಸಂಸದರು ಆಗಿದ್ದ ಅವಧಿಯಲ್ಲಿ ವಿಶೇಷ ಕಾಳಜಿ ವಹಿಸಿ ಕೆರೆಗೆ ನೀರು ಒದಗಿಸಿ ಅಂತರ್ಜಲ ಅಭಿವೃದ್ಧಿ ಆಗಕ್ಕೆ ಸಹಕರಿಸವ್ರೆ. ಅವ್ರಿಗೆ ಇವತ್ತು 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನಮ್ಮ ಏನು ಪ್ರತಿದಿನ ಅಲ್ಗೂರು ಆಸ್ಪತ್ರೆ ಆವರಣದಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬರು ಸಹಯೋಗದಿಂದ ನಡೀತದೆ. ಈಗ ನಮ್ಮ ಅಲ್ಗೂರು ಹೋಬಳಿಯ PM ನರೇಂದ್ರ ಸ್ವಾಮಿ ಬಳಗದವರು ಮತ್ತು DK ಶಿವಕುಮಾರ್ ಅಭಿಮಾನಿ ಬಳಗದವರ ವತಿಯಿಂದ ಇವತ್ತು ನಮ್ಮ DK ಸಾಹೇಬ್ರವರ ಹುಟ್ಟುಹಬ್ಬದ ಅಂಗವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದೀವಿ. ಅವ್ರಿಗೆ ತಾಯಿ ಮನೆ ದೇವರಾದಂಥ ಕೆಂಕೇರಮ್ಮ, ತಾಯಿ ನಾಡದೇವತೆ ಚಾಮುಂಡೇಶ್ವರಿ, ನಮ್ಮ ಬೆಡ್ತರ್ಸಮ್ಮ ಕಬ್ಬಾಳವ ಇನ್ನೂ ಒಳ್ಳೆ ಆರೋಗ್ಯ ಆಯಿಸ್ಕೊಟ್ಟು ಇನ್ನೂ ಉನ್ನತ ಸ್ಥಾನದಲ್ಲಿ ಅಧಿಕಾರ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ನಂತರ ಹಸಿವು ನಿವಾರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಜಗದೀಶ್ ಮೋಹನ್, ಅಲ್ಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಮನೋಹರ್, HV ರಾಜು, ರಾಮಲಿಂಗ ನಾಯಕ್, ಅಭಿಷೇಕ್, ಭೀಮರಾಜು, ಶ್ರೀನಿವಾಸ್, ಆಚಾರಿ, ಮನು, ಜಮೀಲ್ ಇದ್ದರು. ಕರ್ನಾಟಕ ಸಂಘದ ಮಹಿಳಾ ಘಟಕದ ವತಿಯಿಂದ ಪ್ರೊಫೆಸರ್ CP ಸಿದ್ದಾಶ್ರಮ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಕಟಿಸುವ ಎಲ್ ಬಸವರಾಜು ಕೃಷಿ ಲೋಕಾರ್ಪಣಾ ಸಮಾರಂಭವನ್ನು ಡಿಸೆಂಬರ್ 18 ಸಂಜೆ 5 ಗಂಟೆಗೆ ನಗರದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ವಿಶ್ರಾಂತ ಪ್ರಾಂಶುಪಾಲರಾದ SP ಶಂಕರಗೌಡ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೃಷಿ ವಿದ್ವಾಂಸರು ಮತ್ತು ಕವಿಯೂ ಆದ ಪ್ರೊಫೆಸರ್ ರಾಮೇಗೌಡ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವರು ಅಂತ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ GT ವೀರಪ್ಪ ಅಧ್ಯಕ್ಷತೆ ವಹಿಸಲಿದ್ದು, ಮಹಿಳಾ ಸರ್ಕಾರಿ ಕಾಲೇಜಿನ ಕನ್ನಡ ಲೇಖಕಿ ಡಾಕ್ಟರ್ MN ಅನಿತಾ ಮಂಗಲ ಪ್ರಾಸ್ತಾವಿಕ ನುಡಿಗಳು ನಡೆದಿದ್ದು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ CP ವಿದ್ಯಾಶ್ರಮ ಉಪಸ್ಥಿತರಿರುವರು ಅಂತ ಹೇಳಿದರು. ನಾಳೆ ಕರ್ನಾಟಕ ಸಂಘದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ರಿಟೈರ್ಡ್ ಆಗಿದ್ದೀನಿ. ಕರ್ನಾಟಕ ಸಂಘದ ಶೈಕ್ಷಣಿಕ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾಗರೇವಕ್ಕ ಅಂತ ಹೇಳಿ ಕರ್ನಾಟಕ ಸಂಘದ ಮಹಿಳಾ 5 ಗಂಟೆಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ. ಪ್ರೊಫೆಸರ್ ಎಲ್ ಬಸವರಾಜು ಹೆಸರನ್ನ ಭಾಳಷ್ಟು ಜನ ಕೇಳಿದ್ದೇವೆ ನಾವು. ಕರ್ನಾಟಕದ ಕನ್ನಡ ಸಾರಸ್ವತ ಲೋಕದ ವಿದ್ವಾಂಸರ ಪಟ್ಟಿಯನ್ನು ಮಾಡಿದಾಗ ನೀವು 5 ಜನನ ಮಾಡಿ 10 ಜನನ ಮಾಡಿ ಬಸವರಾಜು ಅವರ ಹೆಸರು ಒಂದು ಇರುತ್ತೆ ಅದರಲ್ಲಿ. ಆ ಥರದ ವಿದ್ವತ್ ಪರಂಪರೆಯಿಂದ ಬಂದಂಥ ಬಸವರಾಜು ಅವರ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಈ ಮಹತ್ವದ ಸಾಧನೆ ಮಾಡಿರೋರ ಬಗ್ಗೆ ಒಂದೊಂದು ಪುಸ್ತಕ ತರಿಸ್ತಾರೆ. ಹಾಗಾಗಿ ಬಸವರಾಜು ಅವರ ಬಗ್ಗೆ ಸಿದ್ದಾಶ್ರಮ ಅವರು CP ಸಿದ್ದಾಶ್ರಮ ಅವರು ಗಂಗೋತ್ರಿಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು, ಕುಲಪತಿಗಳಾಗಿ ಇನ್ಚಾರ್ಜ್ ಕುಲಪತಿಗಳಾಗಿದ್ದರು, ಡೀನ್ ಆಗಿದ್ದರು. ಸುಮಾರು 30ಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದಿರುವ ಸಿದ್ದಾಶ್ರಮ ಅವರು ಎಲ್ ಬಸವರಾಜು ಅವರ ಜೀವನ ಚಿತ್ರಣವನ್ನು ಕುರಿತು ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಬರೆದುಕೊಟ್ಟಿರ್ತಕ್ಕಂಥ ಪುಸ್ತಕದ ಬಿಡುಗಡೆ ಸಮಾರಂಭ ಕರ್ನಾಟಕ ಸಂಘದಲ್ಲಿ ನಾಳೆ ಸಂಜೆ 5 ಗಂಟೆಗೆ ಇದೆ. ಇದೊಂದು ಸಣ್ಣ ಬಸವರಾಜು ಅವರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಕೊಟ್ಟಿದ್ದೇನೆ, ತಮಗೆ ಅನುಕೂಲ ಆಗ್ತದೆ ಎನ್ನುವ ಭಾವನೆಯಿಂದ. ಬಸವರಾಜು ಅವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಬಹಳ ಮುಖ್ಯವಾದ ಕಾಲಘಟ್ಟ, ಬಹಳ ತಿರುವುಗಳಿಗೆ ಕಾರಣವಾದಂಥ ಘಟ್ಟ. ವಚನಗಳ ಬಗ್ಗೆ ಬಹಳ ಅಧಿಕೃತವಾಗಿ ಕೆಲಸ ಮಾಡಿರುವ ಅಪರೂಪದ ವಿದ್ವಾಂಸರು. ಹಲವು ಪ್ರಥಮಗಳು ಬಸವರಾಜು ಅವರ ಕ್ರೆಡಿಟಲ್ಲಿದೆ. ಬಸವಣ್ಣವರು, ಅಲ್ಲಮಪ್ರಭು, ಜೇಡರ ದಾಸಿಮಯ್ಯ ಇವರ ಕೃತಿಗಳನ್ನು ಮೊದಲ ಬಾರಿಗೆ ಸಂಪಾದಿಸಿಕೊಟ್ಟಿದ್ದವರು ಬಸವರಾಜು ಅವರು. ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಸುಮಾರು 13 ಸಂಪಾದಿತ ಕೃತಿಗಳನ್ನು ಇಟ್ಟುಕೊಂಡು ಬಹಳ ಮುಖ್ಯವಾದ ಬಹಳ ಪ್ರಧಾನವಾದ ಒಂದು ಸಂಪಾದಿತ ಕೃತಿಯನ್ನು ಕೊಟ್ಟವರು ಕೂಡ ಬಸವರಾಜು ಅವರು. ಮತ್ತು 14-15ನೇ ಶತಮಾನದಲ್ಲಿ ಬಂದ ನಮ್ಮ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಶೂನ್ಯ ಸಂಪಾದನೆಗಳಿದೆಯಲ್ಲ, ಶಿವಗಣ ಪ್ರಸಾದಿ ಮಹಾದೇವಯ್ಯನವರ ಶೂನ್ಯ ಸಂಪಾದನೆಯನ್ನು ಮೊದಲಿಗೆ ಸಂಪಾದಿಸಿದವರು ಬಸವರಾಜು ಅವರು. ಈ ಥರದ ಹಲವು ಮೊದಲುಗಳು ಬಸವರಾಜು ಅವರ ವ್ಯಕ್ತಿತ್ವದಲ್ಲಿ ಸೇರಿಕೊಂಡಿವೆ. ಆ ಬಸವರಾಜು ಅವರನ್ನು ಕನ್ನಡಕ್ಕೆ ಪರಿಚಯ ಮಾಡಿಕೊಡೋ ದೃಷ್ಟಿಯಿಂದ ಸಿದ್ದಾಶ್ರಮ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಡಿಸೆಂಬರ್ 21ರಂದು ಕರ್ನಾಟಕ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಬೆಳಿಗ್ಗೆ 11:30ಕ್ಕೆ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಇದರಲ್ಲಿ ಎಲ್ಲ ಸದಸ್ಯರು ತಪ್ಪದೆ ಪಾಲ್ಗೊಳ್ಳುವಂತೆ ನಿರ್ದೇಶಕರಾದ HN ನಾಗಪ್ಪ ತಿಳಿಸಿದರು. ಸಂಘದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಜೀವ ಸದಸ್ಯರಿದ್ದಾರೆ. ಎಲ್ಲರಿಗೂ ಸಭೆಯ ಆಹ್ವಾನ ಪತ್ರಿಕೆಯನ್ನು ಅಂಚೆಯ ಮೂಲಕ ಕಳುಹಿಸಿಕೊಡಲಾಗಿದೆ. ಒಂದು ವೇಳೆ ಆಹ್ವಾನ ಪತ್ರಿಕೆ ತಲುಪದವರು ಸಭೆಯಲ್ಲಿ ಭಾಗವಹಿಸಲು ಈ ಮೂಲಕ ಆಹ್ವಾನಿಸಲಾಗುತ್ತಿದೆ ಅಂತ ಹೇಳಿದರು. ನಮ್ಮ ಕರ್ನಾಟಕ ಸಂಘದ 24-25ನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ದಿನಾಂಕ 21-12-25 ಭಾನುವಾರ ಬೆಳಗ್ಗೆ 11:30ಕ್ಕೆ ಇಟ್ಕೊಂಡಿದ್ವಿ.
ಸಾಮಾನ್ಯವಾಗಿ ನಾವು ಎಲ್ಲ ಜನರಲ್ ಬಾಡಿಲೂ ಒಂದು ಸಮಸ್ಯೆ, ಎಲ್ಲ ಸದಸ್ಯರುಗಳಿಗೂ ಈ ಒಂದು ಇದನ್ನು ತಲುಪಿಲ್ಲ ಅಂತ. ಅಲ್ಲೇನಾಗುತ್ತೆ, ಗಂಡಂಗೆ ತಲುಪಿರುತ್ತೆ, ಹೆಂಡ್ತಿ ಅಡ್ರೆಸ್ಗೆ ಹೋಗಿರೋದಿಲ್ಲ, ಹೆಂಡ್ತಿ ಅಡ್ರೆಸ್ಗೆ ಹೋದರೆ ಗಂಡನ ಅಡ್ರೆಸ್ಗೆ ಹೋಗಿರಲ್ಲ. ಹೀಗಾಗಿ ಪೋಸ್ಟ್ ಆಫೀಸ್ನವರ ಒಂದು ಇದರಿಂದ ಅದನ್ನು ಬಾಧೆ ಪಡ್ತಾರೋ ನಾವು ಪ್ರತಿ ಒಂದು ವಾರ್ಷಿಕ ಸಭೆಯಲ್ಲೂ ಅದ್ರ ಬಗ್ಗೆ ಆನ್ಸರ್ ಕೊಟ್ಟು ಸಾಕಾಗಿದೆ. ಹಾಗಾಗಿ ಈ ಸಾರಿ ತಮ್ಮ ಒಂದು ದಿನಪತ್ರಿಕೆಗಳಲ್ಲಿ ಇದು ಸ್ವಲ್ಪ ಒತ್ತು ಕೊಟ್ಟು ಈ ವಿಚಾರವನ್ನು ದಯಮಾಡಿ ಪ್ರಚಾರ ಮಾಡಿ. ಆವತ್ತು ಆಜೀವ ಸದಸ್ಯರ ಆಹ್ವಾನ ಪತ್ರಿಕೆ ಎಲ್ರಿಗೂ ತಲುಪಿದೆ. ಅದು ತಲುಪದೇ ಇದ್ದಲ್ಲಿ ಇದನ್ನೇ ಆಹ್ವಾನ ಪತ್ರಿಕೆ ಅಂತೇಳಿ ತಿಳ್ಕೊಂಡು ದಯಮಾಡಿ 21ನೇ ತಾರೀಕು ಭಾನುವಾರ ಬೆಳಿಗ್ಗೆ 11:30ಕ್ಕೆ ಸಂಘದ ಸರ್ವ ಸದಸ್ಯ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಈ ಒಂದು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಗೋಷ್ಠಿಯಲ್ಲಿ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ನಾಗರವಿಕ, ನಿವೃತ್ತ DDPI ಆರ್ ಮಹಾದೇವಪ್ಪ ಇದ್ದರು. ಮದ್ದೂರು ತಾಲೂಕಿನ ಕೆ ಶೆಟ್ಟಹಳ್ಳಿಯಲ್ಲಿರುವ 30 ಗುಂಟೆ ಗ್ರಾಮ ಠಾಣಾ ಜಾಗದಲ್ಲಿ 10 ಗುಂಟೆ ಜಾಗವನ್ನು BR ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪನೆಗೆ ಮೀಸಲಿಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಸೋಮನಹಳ್ಳಿ ಅನ್ನದಾನಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಈ ಬಗ್ಗೆ ಮದ್ದೂರು ಪ್ರವಾಸಿ ಮಂದಿರದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಗ್ರಾಮದಲ್ಲಿರುವ 30 ಗುಂಟೆ ಜಾಗವನ್ನು ಸವರ್ಣೀಯರು ಇತ್ತೀಚೆಗೆ ದೇವಸ್ಥಾನವೊಂದರ ಟ್ರಸ್ಟ್ಗೆ ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ತಂತಿಬೇಲಿ ಹಾಕಲು ಮುಂದಾದಾಗ ಅದನ್ನು ತಡೆಯಲು ಪರಿಶಿಷ್ಟ ಜನಾಂಗದವರು ಮುಂದಾದಾಗ ಗಲಾಟೆ ನಡೆದು ಅಂಬೇಡ್ಕರ್ ಅವರ ಭಾವಚಿತ್ರವಿದ್ದ ತಕ್ಷಣ ಹರಿದು ಹಾಕಿದ ಪರಿಣಾಮ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳಿದರು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇದ್ದು ಪರಿಶಿಷ್ಟ ಜಾತಿಯವರಿಗೆ ದೇವಸ್ಥಾನಕ್ಕೆ ಪ್ರವೇಶ ನಿರ್ಬಂಧವಿದೆ, ಕಲ್ಯಾಣಿಯಲ್ಲಿ ನೀರು ತರುವಂತಿಲ್ಲ ಸೇರಿದಂತೆ ಮತ್ತಿತರ ಕಟ್ಟುಪಾಡುಗಳಿದ್ದು ಕೂಡಲೇ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಮಸ್ಯೆಗಳಿಗೆ ಪರಿಹಾರ ದೇವಸ್ಥಾನಕ್ಕೆ ಪ್ರವೇಶ ಕಲ್ಪಿಸಬೇಕು ಅಂತ ಹೇಳಿದರು. ಅಕ್ರಮವಾಗಿ ದೇವಸ್ಥಾನದ ಟ್ರಸ್ಟ್ಗೆ ಅಕ್ರಮವಾಗಿ ಆಗಿರುವ ಖಾತೆಯನ್ನು ರದ್ದುಪಡಿಸಿ ಅದಕ್ಕೆ ಕಾರಣರಾದ PDOರವರನ್ನು ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದರು. ಕೆಲಸದಿಂದ ವಜಾಗೊಳಿಸಬೇಕು ಅಂತ ಕನ್ನಡ ದೇಶ ಒತ್ತಾಯ ಮಾಡ್ತದೆ. ಜೊತೆಗೆ ಈಗ ಮಾಡಿರುವಂಥ ಖಾತೆಯನ್ನು ವಜಾಗೊಳಿಸಬೇಕು. ವಜಾಗೊಳಿಸಿದ ನಿಯಮಾನುಸಾರ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ 10 ಗುಂಟೆ ಜಾಗವನ್ನು ಮೀಸಲಿಡಬೇಕು ಆ ಜಾಗದಲ್ಲಿ ಅಂತ ಗ್ರಾಮ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತ ತಾಲೂಕಾಡಳಿತವನ್ನು ಒತ್ತಾಯ ಮಾಡ್ತೇನೆ. ಜೊತೆಗೆ 14ನೇ ತಾರೀಕು ಅಕ್ರಮವಾಗಿ ಆ ಜಾಗಕ್ಕೆ ಫೆನ್ಸ್ ಹಾಕ್ತಾ ಇರ್ತಾರೆ. ಆ ಫೆನ್ಸ್ ಹಾಕೋ ಸಂದರ್ಭದಲ್ಲಿ ನಮ್ಮವ್ರು ಹೋಗಿ ಇದು ನಮಗೂ ಜಾಗ ಬೇಕು, ನಾವು ತಿರುಗಾಡಕ್ಕೆ ಅವಕಾಶ, ಒಳಗಡೆ ಹೋಗೋಕೆ ಅವಕಾಶ ಕೊಡಿ, ಜಾಗ ಕೊಡಿ ಅಂತ ಕೇಳಿದ ಸಂದರ್ಭದಲ್ಲಿ ಅಂಬೇಡ್ಕರ್ ಫ್ಲೆಕ್ಸನ್ನು ಅಲ್ಲಿ ಇಡುವಂಥ ನಮ್ಮ ಕಾಲೋನಿ ಪಕ್ಕದಲ್ಲೇ ಇಟ್ಟಿರ್ತಾರೆ. ಅದನ್ನು ತಗೊಂಡೋಗಿ ಫೆನ್ಸ್ ಹಾಕೋದಾಗ ಇಡುವಂಥ ಸಂದರ್ಭದಲ್ಲಿ ಸವರ್ಣೀಯರಿಗೂ ನಮ್ಮರಿಗೂ ತಳ್ಳಾಟ ನೂಕಾಟ ಆಗಿ ಅಂಬೇಡ್ಕರ್ ಭಾವಚಿತ್ರ ಇರುವ ಫ್ಲೆಕ್ಸನ್ನು ಹರಿದು ಹಾಕಿ ತಳ್ಳಾಕಿ ಅವಮಾನ ಮಾಡಿದ್ದಾರೆ. ಇದನ್ನು ಕನ್ನಡ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತೀವಿ. ಯಾಕೆಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ SC/STಗಳಿಗೆ ಅಷ್ಟೇ ನಾಯಕರಲ್ಲ, ರಾಷ್ಟ್ರ ನಾಯಕರು, ಎಲ್ಲ ಜನವರ್ಗದ ರಾಷ್ಟ್ರ ನಾಯಕರಿದ್ದಾರೆ. ನಾವೆಷ್ಟು ಗೌರವ ಕೊಡ್ತೀವಿ ಅಷ್ಟೇ ಗೌರವವನ್ನು ಶೆಟ್ಟಹಳ್ಳಿ ಗ್ರಾಮದ ಸವರ್ಣೀಯರು ಕೂಡ ಕೊಡಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ತೀನಿ. ಜೊತೆಗೆ ಅಲ್ಲಿ ಮೂಲಭೂತವಾದ ಸಮಸ್ಯೆ ಇವತ್ತು ಅಸ್ಪೃಶ್ಯತೆ ತುಂಬ ಇದೆ. ಇವತ್ತು ಅಲ್ಲಿ 7 ದೇವಸ್ಥಾನಗಳಿದ್ದಾವೆ. ಒಂದು ಕಾಲಭೈರೇಶ್ವರ ದೇವಸ್ಥಾನ ಇದೆ, ಮುದ್ರಾ ಇಲಾಖೆ, ಅಲ್ಲಿ ದಲಿತರು ಪ್ರವೇಶ ಇಲ್ಲ. ಆಮೇಲೆ ದೇವರ ಕೊಳೆ ಇದೆ, ಪ್ರವೇಶ ಇಲ್ಲ, ನೀರು ಮುಟ್ಟೋಂಗಿಲ್ಲ. ಬೊಮ್ಮಲಿಂಗೇಶ್ವರ ದೇವಸ್ಥಾನ ಇದೆ, ಚಾಮುಂಡಮ್ಮನ ದೇವಸ್ಥಾನ ಇದೆ, ಮಾರಿಗುಡಿ ಇದೆ, ಉರ್ಕತ್ತಮ್ಮ ದೇವಸ್ಥಾನ ಇದೆ, ಗಣೇಶ ದೇವಸ್ಥಾನ ಇದೆ, ಮಂಚಮ್ಮನ ದೇವಸ್ಥಾನ ಇದೆ, ಚೌಡೇಶ್ವರಿ ದೇವಸ್ಥಾನ ಇದೆ, ತಿಮ್ಮಪ್ಪನ ದೇವಸ್ಥಾನ, ಏಳೂರಮ್ಮನ ದೇವಸ್ಥಾನ, ಹನುಮಂತರಾಯನ ದೇವಸ್ಥಾನ, ಇಷ್ಟು ದೇವಸ್ಥಾನಗಳು ಅಲ್ಲಿ ಇದ್ದಾವೆ. ಇವೆಲ್ಲ ಕೂಡ ಸವರ್ಣೀಯರ ವಸ್ತಲ್ಲಿರುವಂಥದ್ದು. ದೇವಸ್ಥಾನ ಮೆಟ್ಲು ಕೂಡ ಪ್ರವೇಶ ಮಾಡೋಕ್ಕೆ ನಮ್ಮವ್ರಿಗೆ ಅವಕಾಶ ಇಲ್ಲ. ಇದು ನಾವು ನಿನ್ನೆ ಸ್ಥಳ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ನಮಗೆ ಕಂಡು ಬಂದಂಥ ಮಾಹಿತಿ. ಮತ್ತು ಸಮುದಾಯ ಭವನ ಇದೆ, ಬೊಮ್ಮಲಿಂಗೇಶ್ವರ ಟ್ರಸ್ಟಲ್ಲಿ ಸಮುದಾಯ ಭವನ ಇದೆ. ಆ ಸಮುದಾಯ ಭವನ ಬಾಡಿಗೆ ನಿಗದಿ ಮಾಡಿದ್ದಾರೆ. ಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಸಂಚಾಲಕ ಶಿವು, ತಾಲೂಕು ಸಂಚಾಲಕ ನವಿಲೆ ರಂಗಸ್ವಾಮಿ, ಶಂಕರ್, ಅಂಬರೀಶ್, ರವಿ, ರಾಜೇಶ್, ಸಂಪತ್ ಸೇರಿದಂತೆ ಅನೇಕರು ಹಾಜರಿದ್ದರು. ಪಾಂಡುಪುರ ತಾಲೂಕು ಮೇಲುಕೋಟೆ ಹೋಬಳಿಯ ಲಕ್ಷ್ಮೀಸಾಗರ ಗ್ರಾಮದ ರೌಡಿ ಶೀಟರ್ ಮಹೇಶ್ LR ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಬಂಧಿಸುವಲ್ಲಿ ವಿಶೇಷ ಪೊಲೀಸ್ ತಂಡ ಯಶಸ್ವಿಯಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲ್ದಂಡಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಣಿಕ್ಯನಹಳ್ಳಿಯ ಭೀಮಾ, ಆಲಕೆರೆ ಬಸವರಾಜು ಎಸ್, ಬೇವನಕುಪ್ಪೆ ಗ್ರಾಮದ ಶಶಾಂಕ್ BR, ಹೇಮಂತ್ ಕುಮಾರ್, ಮಲೇನ್ ದೊಡ್ಡಿಯ ಸುಮಂತ್ ಬಂಧಿತ ಆರೋಪಿಗಳು ಅಂತ ಅವರು ಹೇಳಿದರು. ಮಹೇಶ್ ಅವರು ಸ್ನೇಹಿತರೊಂದಿಗೆ ಬೈಕ್ನಲ್ಲಿ ಹೋಗುವಾಗ ಅಮ್ಮಾತಿ ಗ್ರಾಮದ ಬಳಿ ಕಾರದ ಪುಡಿ ಮತ್ತು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದರು. ಈ ಬಗ್ಗೆ ಮೃತನ ಅಣ್ಣ ಶಿವಣ್ಣ ನೀಡಿದ ದೂರಿನ ಮೇರೆಗೆ ಆರೋಪಿಗಳನ್ನು ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಮತ್ತು ಅಶೋಕ್ ಕುಮಾರ್ ನೇತೃತ್ವದ ತಂಡ ಬಂಧಿಸಿದೆ ಅಂತ ಹೇಳಿದರು. ಹಳೆ ದ್ವೇಷದಿಂದ ಕೊಲೆ ಮಾಡಿರುವುದಾಗಿ ಆರೋಪಿಗಳು ತನಿಖೆ ವೇಳೆ ಒಪ್ಪಿಕೊಂಡಿದ್ದಾರೆ. ಮಹೇಶ ಮತ್ತು ಆರೋಪಿಗಳು ಈ ಮುಂಚೆ ಬಾರ್ನಲ್ಲಿ ಹೊಡೆದಾಡಿಕೊಂಡಿದ್ದರು. ರೌಡಿ ಶೀಟರ್ ಮಹೇಶನ ಮೇಲೆ ವಿವಿಧ ಠಾಣೆಗಳಲ್ಲಿ ಒಟ್ಟು 8 ಪ್ರಕರಣ ದಾಖಲಾಗಿದ್ದು 2023ರಲ್ಲಿ ಬೀದರ್ಗೆ
ಗಡೀಪಾರು ಮಾಡಲಾಗಿತ್ತು. ಅವಧಿ ಮುಗಿದ ನಂತರ ಮತ್ತೆ ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದ. ಹೀಗಾಗಿ ಮತ್ತೆ ಗಡೀಪಾರು ಮಾಡಲು ಪ್ರಕ್ರಿಯೆ ಕೈಗೊಂಡಿದ್ದೆವು. ಅಷ್ಟರೊಳಗೆ ಕೊಲೆಗಡಗಿದ್ದಾನೆ ಅಂತ ಅವರು ಹೇಳಿದರು. ದಿನಾಂಕ 21/11/2025 ರಾತ್ರಿ ಸುಮಾರು 12:30 ವೇಳೆಯಲ್ಲಿ ಒಬ್ಬ ಯುವಕನಿಗೆ ಯಾರೋ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಬಿದ್ದಿದ್ದಾನಂತೇಳಿ ಒಂದು ಮಾಹಿತಿ ಬರ್ತದೆ. ಆ ಮಾಹಿತಿಯನ್ನು ಆಧರಿಸಿ ಮೇಲ್ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಮತ್ತು ಅವರ ತಂಡ ಕೂಡಲೇ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಲಾಗಿ ಒಬ್ಬ ಯುವಕ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ, ಇನ್ನೂ ಜೀವಂತವಾಗಿರ್ತಾನೆ. ಆತನನ್ನು ಕೂಡಲೇ ಪಾಂಡವಪುರ ತಾಲೂಕು ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಚಿಕಿತ್ಸೆ ನೀಡ್ತಾ ಇರುವಾಗ ಆತ ಗಾಯಗಳಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾನೆ. ಅದಾದ ನಂತರದಲ್ಲಿ ನಾವು ಮತ್ತು ಎಲ್ಲ ಅಧಿಕಾರಿಗಳು ಸಹಿತ ಭೇಟಿ ನೀಡಿ ಏನು ಘಟನೆಯಾಗಿದೆ ಎಂಬುದರ ಬಗ್ಗೆ ಹೆಚ್ಚಿನ ಒಂದು ಪರಿಶೀಲನೆ ಮಾಡ್ತೀವಿ. ಈ ಸಂಬಂಧಪಟ್ಟಂತೆ ಒಬ್ಬರು ಶಿವಣ್ಣ ಅಂತೇಳಿ ಏನು ಒಬ್ಬ ಯುವಕ ಮಹೇಶ್ ಅಂತೇಳಿ ಮೃತ ಹೊಂದಿರ್ತಾನೆ, ಕೊಲೆಯಾಗಿರ್ತದೆ. ಅವರು ಒಂದು ದೂರನ್ನು ಮೇಲ್ಕೋಟೆ ಠಾಣೆಯಲ್ಲಿ ದಾಖಲಿಸಿರ್ತಾರೆ. ಆ ಒಂದು ದೂರಿನಲ್ಲಿ ಮಹೇಶ ಮತ್ತು ಆತನ ಜೊತೆ ಇನ್ನು ಇಬ್ಬರು ಮರಿಗೌಡ ಮತ್ತು ಕಿರಣ, ಇವರು 3 ಜನ ಜಕನಹಳ್ಳಿ ಕ್ರಾಸ್ನಲ್ಲಿರೋ ಒಂದು ಬಾರ್ನಲ್ಲಿ ಕುಡಿದು ಅಲ್ಲಿಂದ ನಂತರ ಅವರು ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಈ ಓಮಿನಿ ಕಾರಿನಿಂದ ಬಂದ ಆರೋಪಿತರು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಒಂದು ಹಲ್ಲೆಯಿಂದ ಆತ ಮರಣ ಹೊಂದಿದನಂತೇಳಿ ಒಂದು ಕೊಲೆ ಪ್ರಕರಣವನ್ನು ಒಟ್ಟು 4 ಜನ ಆರೋಪಿತರ ಮೇಲೆ ಭೀಮಾ, ರೋಹಿತ್, ಸಿದ್ದರಾಜು ಮತ್ತು ಇನ್ನೊಬ್ಬ ಕಾಶಿನಾಥ್ ಅಲ್ಲ ಕೇಶವ ಅಂತೇಳಿ ಒಟ್ಟು 4 ಜನ ಆರೋಪಿತರ ಮೇಲೆ ನಮಗೆ ಸಂಶಯ ಇದೆ ಅಂತೇಳಿ ಒಂದು ದೂರನ್ನು ಕೊಡ್ತಾರೆ. ಆ ದೂರನ್ನು ಆಧರಿಸಿ ನಾವು ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚಿನ ಒಂದು ತನಿಖೆ ಮಾಡ್ತೀವಿ. ಈ ಒಂದು ಹೆಚ್ಚಿನ ತನಿಖೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದರಲ್ಲಿ ಒಬ್ಬ ಆರೋಪಿತ ಭೀಮಾ ಅಂತೇಳಿ ಈತ ದಿನಾಂಕ 1/12/2025 ಕೋರ್ಟಿಗೆ ಶರಣಾಗತನಾಗಿ ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೇನೆ, ಪೊಲೀಸರು ನನ್ನನ್ನು ಹುಡುಕಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಶರಣಾಗತನಾಗ್ತಾನೆ. ಅದಾದಮೇಲೆ ಮೇಲ್ಕೋಟೆ ಠಾಣೆ ಇನ್ಸ್ಪೆಕ್ಟರ್ ಈ ಒಂದು ಪ್ರಕರಣದಲ್ಲಿ ಆರೋಪಿತನನ್ನು ನಮಗೆ ವಿಚಾರಣೆಗೆ ಒಪ್ಪಿಸಬೇಕಂತೇಳಿ ಮಾನ್ಯ ನ್ಯಾಯಾಲಯಕ್ಕೆ ಕೋರಿದ ಮೇಲೆ ಆತನನ್ನು ದಿನಾಂಕ 4/12/2025 ಪೊಲೀಸ್ ವಶಕ್ಕೆ ನೀಡಿರ್ತಾರೆ. ಪೊಲೀಸ್ ವಶಕ್ಕೆ ತೆಗೆದುಕೊಂಡ ಮೇಲೆ ಹಲವಾರು ವಿಧಾನಗಳಲ್ಲಿ ತನಿಖೆಯನ್ನು ಮಾಡಲಾಗಿ ಮತ್ತು ಆರೋಪಿತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಆತ ಮತ್ತು ಇನ್ನೂ 5 ಜನ ಆರೋಪಿತರು ಸೇರಿಕೊಂಡು ಒಂದು ಹಳೆಯ ಒಂದು ದ್ವೇಷದಿಂದ ಈ ಮಹೇಶ ಮತ್ತು ಈ ಭೀಮಾ ಮತ್ತು ಇನ್ನೊಬ್ಬ ಆರೋಪಿ ಬಸವರಾಜ್ ಅಂತೇಳಿ ಇವ್ರ ಮಧ್ಯೆ ಸಾಕಷ್ಟು ಬಾರಿ ಕಿತ್ತಾಟ ಆಗಿರ್ತದೆ. ಅವರು ಒಂದ್ಸಲ ಹೊಡೆಯೋದು, ಇವರು ಒಂದ್ಸಲ ಹೊಡೆಯೋದು, ಈ ಥರ ಮಾಡ್ಕೊಂಡಿರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮನ್ನೇ ಈತ ಏನಾದರೂ ಹೊಡಿತಾನೆ ಅಂತೇಳಿ ಉದ್ದೇಶದಿಂದ ಏನು ಆರೋಪಿತ ಭೀಮಾ ಮತ್ತು ಬಸವರಾಜ್ ಇದ್ದಾರೆ, ಬಸವರಾಜಿನ ಫ್ರೆಂಡ್ಸ್ಗಳು 3 ಜನ ಎಲ್ಲ ಸೇರಿಕೊಂಡು ಈತನನ್ನು ಕೊಲೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿ ಹಿಂದಿನ ದಿನವೇ ಆ ಒಂದು ಏರಿಯಾಕ್ಕೆಲ್ಲ ಬಂದು ಅಲ್ಲಿ ಈತನ ಯಾವ ಥರ ಕೊಲೆ ಮಾಡಬೇಕಂತೇಳಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಮತ್ತು 29ನೇ ತಾರೀಕು ರಾತ್ರಿ ಬಂದು ಆತನನ್ನು ಕೊಲೆ ಮಾಡಿ ಅಲ್ಲಿಂದ ಪರಾರಿ ಆಗ್ತಾರೆ. ಆ ಪರಾರಿ ಆದಮೇಲೆ ಹಲವಾರು ವಿಧಾನಗಳಲ್ಲಿ ನಾವು ತನಿಖೆ ಮಾಡಲಾಗಿ ಈ ಎಲ್ಲ ಆರೋಪಿತರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರೋದು ಕಂಡು ಬರ್ತದೆ. ಆದರೆ ಒಬ್ಬ ಆರೋಪಿತನ ಹೊರತುಪಡಿಸಿ ಉಳಿದ ಆರೋಪಿತರು ಪರಾರಿಯಾಗಿರ್ತಾರೆ, ಓಡಾಡ್ತಾ ಇರ್ತಾರೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ನಮ್ಮ ತಂಡ ಸತತವಾಗಿ 4 ದಿನಗಳ ಕಾಲ ಅವರನ್ನು ಫಾಲೋ ಅಪ್ ಮಾಡಿ ಕೊನೆಗೆ ಬೆಂಗಳೂರಿನ ಜಿಗಣಿ ಹತ್ತಿರದ ಒಂದು ಲಾಡ್ಜ್ನಲ್ಲಿ ಈ ಎಲ್ಲ 4 ಆರೋಪಿತರು ಇರುವುದು ಕಂಡು ಬರ್ತದೆ. ಅವರನ್ನು ಇವತ್ತಿನ ಬೆಳಗಿನ ಜಾವ ನಾವು ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದೀವಿ. ಗೋಷ್ಠಿಯಲ್ಲಿ ಹೆಚ್ಚುವರಿ ಎಸ್ಪಿಗಳಾದ ತಿಮ್ಮಯ್ಯ, ಗಂಗಾಧರ ಸ್ವಾಮಿ, ಶ್ರೀರಂಗಪಟ್ಟಣ ಡಿವೈಎಸ್ಪಿ ಶಾಂತಮಲ್ಲಪ್ಪ ಇದ್ದರು. ಪಾಂಡವಪುರ ಉಪವಿಭಾಗೀಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸೆ ವಿಭಾಗಕ್ಕೆ ಅಗತ್ಯವಿರುವ ಅತ್ಯಾಧುನಿಕ ಸಿ-ಆರ್ಮ್
ಯಂತ್ರವನ್ನು ಕೇರ್ಪೇಟೆಯ ಜಾಕಿ ಕಾರ್ಖಾನೆ ಸಂಸ್ಥೆಯ ವತಿಯಿಂದ ದಾನವಾಗಿ ಹಸ್ತಾಂತರ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಇದುವರೆಗೆ ಸಣ್ಣಪುಟ್ಟ ಶಸ್ತ್ರಚಿಕಿತ್ಸೆಗಳಿಗೆ ಸಹ ರೋಗಿಗಳು ಮೈಸೂರು ಮತ್ತು ಮಂಡ್ಯಕ್ಕೆ ತೆರಳಬೇಕಾದ ಪರಿಸ್ಥಿತಿ ಇತ್ತು. ಇದೀಗ ಜಾಕಿ ಸಂಸ್ಥೆಯ ಸಹಕಾರದಿಂದ ಪಾಂಡುಪುರದಲ್ಲಿ ಚಿಕಿತ್ಸಾ ಸೌಲಭ್ಯ ಲಭ್ಯವಾಗಿರುವುದರಿಂದ ಬಡವರು ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಾಕಿ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ರಾಜಶೇಖರ್ ಅವರು, ತಾಲೂಕಿನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ. ಅರವಿಂದ್ ರವರು ಸಾರ್ವಜನಿಕರಿಗೆ ತಕ್ಷಣ ಸ್ಪಂದಿಸುತ್ತಿರುವುದನ್ನು ಶ್ಲಾಘಿಸಿದರು. ನಮ್ಮ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೈದ್ಯಕೀಯ ಉಪಕರಣಗಳು ಹಾಗೂ ಆಂಬುಲೆನ್ಸ್ಗಳನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ಒದಗಿಸುವ ಬಯಕೆ ಇದೆ ಅಂತ ಹೇಳಿದರು. ದಾನವಾಗಿ ನೀಡಿರುವ ಉಪಕರಣಗಳನ್ನು ಸಮರ್ಪಕವಾಗಿ ಬಳಸಿದರೆ ಅದೇ ನಮ್ಮ ತೃಪ್ತಿ ಅಂತ ಅವರು ಹೇಳಿದರು. ಮತ್ತು ಮೆಡಿಕಲ್ ಸ್ಟಾಫು ತುಂಬ ಎಲ್ಲರಿಗೂ ಒಂದು ಒಳ್ಳೆ ಒಂದು ಸಮಾಜ ಸೇವೆ ಮಾಡಬೇಕನ್ನೋದು ಒಂದು ಒಳ್ಳೆ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿದೆ ಒಂದು ಐಡಿಯಾಸ್. ಯಾರೇ ಬಂದರೂ ಕೂಡ ಅವರು ಬೇಗ ಟ್ರೀಟ್ಮೆಂಟ್. ನಾವು ಲಾಸ್ಟ್ ಟೈಮ್ ಆಂಬುಲೆನ್ಸ್ ಕೊಡುವಾಗ ಕೂಡ ನಾವು ನೋಡಿದ್ವಿ. ಡಾಕ್ಟರ್ ಅರವಿಂದ್ ಅವರು ತುಂಬ ಇಂಡಿವಿಜುವಲ್ ಆಗಿ ತುಂಬ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಮತ್ತು ನಮ್ಮ MLA ಸಾಹೇಬರು ಕೂಡ ಅವರು ಆ್ಯಕ್ಚುಲಿ ಇನ್ನೂ ಬರೋಕ್ಕಾಗಿಲ್ಲ ಅನಿಸುತ್ತೆ. ಬಟ್ ಅವ್ರ ಗೈಡೆನ್ಸಲ್ಲಿ ಲಾಸ್ಟ್ ಟೈಮ್ ನಾವು ಕಮಿಟ್ಮೆಂಟ್ ಕೊಟ್ಟಿದ್ವಿ, ಇನ್ನೂ ಜಾಸ್ತಿ ಮಾಡಿ ಹಾಸ್ಪಿಟಲ್ಗೆ ಕೇರ್ಪೇಟೆ ಇದು ಪಾಂಡವಪುರ ತಾಲೂಕಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ನೋಡಿಕೊಂಡು ನಾವು ಇನ್ನೂ ಕೂಡ ಚೆನ್ನಾಗಿ ಮಾಡಬೇಕು ಕೂಡ ಆಸೆ ಇದೆ. ನಮ್ಗೆ ಆದಷ್ಟು ಈ ಸಾರ್ವಜನಿಕರಿಗೆ ತಕ್ಕಂಗೆ ಜಾಸ್ತಿ ಇದನ್ನು ಯೂಸ್ ಮಾಡ್ತಾ ಇದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ. ನಮ್ಮ ಜಾಕಿ ಕಂಪನಿಗೆ ನೀವು ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರೋ ಅಷ್ಟು ನಮಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಇದೇ ಥರ ಕೂಡ ನಮ್ಗೆ ಬೇರೆ ಏನಾದರೂ ಮಿಷಿನ್ಸ್ ಬೇಕಾದರೂ ಕೂಡ ನೀವು ಕೇಳ್ಬೋದು. ಆಲ್ರೆಡಿ DHO ಸಾಹೇಬರಿಗೆ ಕೇಳಿದ್ದಾರೆ. ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ. ಅರವಿಂದ್ ಮಾತನಾಡಿ, ಈ ಹಿಂದೆ ಜಾಕಿ ಸಂಸ್ಥೆಯಿಂದ ನೀಡಲಾದ ಆಂಬ್ಯುಲೆನ್ಸ್ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿದೆ. ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ದರ್ಶನ್ ಅವರ ಬೇಡಿಕೆ ಮೇರೆಗೆ CRM ಯಂತ್ರವನ್ನು ನಮಗೆ ಹಸ್ತಾಂತರಿಸಲಾಗಿದೆ ಅಂತ ಹೇಳಿದರು. ದರ್ಶನ್ ಡಾಕ್ಟರು ತುಂಬ ಬೇಡಿಕೆ ಇಟ್ಟಿದ್ರು. ಹೀಗೆ ನೀವು ಕೂಡ ಮೊದಲೇ ಒಂದು ಇನ್ವೆಂಟ್ ಮಾಡಿದ್ರಿ. ಸೊ ಯಾವ್ಯಾವ ತಾಲೂಕಿಗೆ ಬೇಕು ಅಂತೇಳಿ DHO ಸಹ ಒಂದು ಇನ್ವೆಂಟ್ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ನಮ್ಮ ತಾಲೂಕಿಗೆ ಫಸ್ಟೇ ನಮ್ಮ ತಾಲೂಕಿಗೆ ಬಂತು. ಹಾಗಾಗಿ ನಾನು DHO ಸಹ ಕೂಡ ಮತ್ತು MLA ಸರ್ ಇಬ್ಬರು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದರ್ಶನ್ ಅವರ ಒಂದು ಆಸೆ ತುಂಬ ಆಲ್ರೆಡಿ ಸರ್ಜರಿ ಶುರು ಮಾಡಿದ್ದಾರೆ ಸರ್. ಆಲ್ರೆಡಿ 3 KOL ಫಿಕ್ಸೇಷನ್ ಮಾಡಿ ತುಂಬ ಚೆನ್ನಾಗಿ ಕೆಲಸ ಆಗ್ತಾಯಿದೆ. ಸೊ ಅದೇ ನಿಟ್ಟಿನಲ್ಲಿ ಇನ್ನೂ DHO ಸರ್ ಮಾತಾಡೋಕ್ಕಾಗಿಲ್ಲ. ಅವ್ರ ಉಪಯುಕ್ತ ನಾನು ಪರಮೇಶ್ವರ್ ಮಾತಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ನಿಮ್ಮ ಹೊತ್ತಿನಿಂದ ಜಿಲ್ಲೆಗೆ 5 ಆಂಬುಲೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಸರ್ ಹೇಳಿದ್ದಾರೆ. ವೈದ್ಯರಾದ ಡಾಕ್ಟರ್ ಕಾದಂಬರಿ ಮಾತನಾಡಿ, ಎಂಡೋಸ್ಕೋಪಿ ಹಾಗೂ ಅದರ ಸಂಬಂಧಿತ ಉಪಕರಣಗಳು ನಮ್ಮ ಆಸ್ಪತ್ರೆಗೆ ಲಭಿಸಿರುವುದರಿಂದ ಮೂಗು, ಕಿವಿ, ಗಂಟಲು ಹಾಗೂ ಧ್ವನಿಪೆಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಕ್ಷಣವೇ ಪರೀಕ್ಷಿಸಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು. ಯಾರಿಗೂ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ನಿಮಗೇನೆ ಪೇಷಂಟ್ಗೆ ತೋರಿಸ್ತೀವಿ. ಮೂಗೊಳಗಡೆ ಏನಿದೆ, ಕಿವಿ ಒಳಗಡೆ ಫಾರಿನ್ ಬಾಡಿ ಹುಳ ಎಲ್ಲ ಹೋಗಿದ್ರೆ ಅವ್ರಿಗೇನೆ ಕನ್ಫರ್ಮ್ ಮಾಡಿ ತೋರಿಸ್ತೀವಿ. ಜೊತೆಗೆ ಗಂಟಲು ಒಳಗಡೆ ಕ್ಯಾನ್ಸರ್ ಬಂದಿದ್ರೆ, ಇದು ಧ್ವನಿ ಪೆಟ್ಟಿಗೆನಲ್ಲೆಲ್ಲಾದರೂ ತೊಂದರೆ ಇದ್ದರೆ ನಾವೇ ಎಂಡೋಸ್ಕೋಪಿ ಮಾಡಿ ಎದುರುಗಡೆ TVನಲ್ಲೇ ಕಣ್ಣಿಗೆ ತೋರಿಸ್ತೀವಿ. ಹಾಗಾಗಿ ಅವರೆಲ್ಲ ಇವಾಗ ಹೆಚ್ಚಿನ ಏನದು ತಪಾಸಣೆಗಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ತಾಲೂಕು ಲೆವೆಲಲ್ಲೇ ENT ವಿಭಾಗದಲ್ಲಿ ಏನೇನು ಬೇಕೋ, ಇಲ್ಲಿ ಏನೇನು ಅವಶ್ಯಕತೆ ಇದೆಯೋ ಅದರ ಕರೆಕ್ಟಾಗಿ ಇಲ್ಲೇ ಎಲ್ಲ ಮಾಡಿ, ಇಲ್ಲಿ ಆಗದೇ ಇರೋದನ್ನ ಮಾತ್ರ ನಾವು ದೊಡ್ಡ ಆಸ್ಪತ್ರೆ. ಕಾರ್ಯಕ್ರಮದಲ್ಲಿ DHO ಡಾಕ್ಟರ್ ಕೆ. ಮೋಹನ್, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ. ಅರವಿಂದ್, ಹೆಲ್ತ್ ಇನ್ಸ್ಪೆಕ್ಟರ್ ಪುಟ್ಟಸ್ವಾಮಿ, ವೈದ್ಯರಾದ ಡಾಕ್ಟರ್ ದರ್ಶನ್, ಅಕ್ಕನಹಳ್ಳಿ ಶ್ರೀಧರ್, ಸೌಮ್ಯ, ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ಸಹಕಾರ ಸಂಘಗಳು ರಾಜಕೀಯದಿಂದ ಮುಕ್ತವಾಗಿ ರೈತರ ಪರವಾಗಿ ಕೆಲಸ ಮಾಡಬೇಕು ಎಂದು DCC ಬ್ಯಾಂಕ್ ನೂತನ ನಿರ್ದೇಶಕ ಶೇಳಿನರೆ ಅಂಬರೀಶ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ನ ಸುಲೋಚನಾ ಸಭಾಂಗಣದಲ್ಲಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಯೂನಿಯನ್ ವತಿಯಿಂದ ಆಯೋಜಿಸಿದ್ದ ಹೃದಯಸ್ಪರ್ಶಿ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ವರ್ಗದ ಜೀವನಾಡಿಯಾಗಿ ಕೆಲಸ ಮಾಡುತ್ತಾ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿ ಬೇಕಾದ ಬಿತ್ತನೆ ಬೀಜಗಳು, ರಸಗೊಬ್ಬರ ಹಾಗೂ ಕೃಷಿ ಚಟುವಟಿಕೆ ನಡೆಸಬೇಕಾಗಿರುವ ಅಗತ್ಯ ಸಾಲ ಸೌಲಭ್ಯವನ್ನು ನೀಡುತ್ತಾ ಗ್ರಾಮೀಣ ಭಾರತದ ನಿರ್ಮಾಣಕ್ಕೆ ಬೇಕಾಗಿರುವ ಅಗತ್ಯತೆಗಳನ್ನು ಪೂರೈಸುತ್ತಾ ಕೆಲಸ ಮಾಡುತ್ತಿರುವ ಸಹಕಾರ ಸಂಘಗಳು ರಾಜಕೀಯದಿಂದ ಮುಕ್ತರಾಗಿ ರೈತ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹಕಾರ ಸಂಘಗಳ ಅಭಿವೃದ್ಧಿಗೆ ಪೂರಕವಾಗಿ ಬದ್ಧತೆಯಿಂದ ಕೆಲಸ ಮಾಡುವುದನ್ನು ಮೈಗೂಡಿಸಿಕೊಂಡು ರಾಜಕೀಯ ಚಟುವಟಿಕೆಗಳಿಂದ ದೂರ ಇರಬೇಕು ಅಂತ ಅವರು ಕಿವಿಮಾತು ಹೇಳಿದರು.
ಮಾಡಿ ಹೇಳಿದ್ರು, ಅಣ್ಣ ಇನ್ನೊಬ್ರು ಸಹಿಸಬೇಕು ಅಂತ. ನನಗೆ ಈ ಥರದ ಉಡುಗೊರೆ ಇದ್ದಿದ್ರೆ ನನಗೆ ಇದು ಸ್ವಲ್ಪ ಇಷ್ಟ ಆಗಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಿಮ್ಮ ಹತ್ರ ವಸೂಲಿ ಮಾಡಿ ನನಗೆ ಅಭಿನಂದನೆ ಮಾಡೋದು ನನಗೆ ಇಷ್ಟ ಆಗಲ್ಲ. ದಯಮಾಡಿ ಇವತ್ತೇ ಕೊನೆ ಆಗಬೇಕು. ಇಲ್ಲಿ ಹೇಳಿದ್ರೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ಮಾಧ್ಯಮದವರವರೇ, ಅದು ನನಗೆ ಇಷ್ಟ ಆಗಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಈ ಚುನಾವಣೆಯಲ್ಲಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಇವರಿಬ್ಬರೇ ಕಾಣು ಹೆಚ್ಚು. ನಾನು ಆಗ್ತಿರೋ ಮತದಾರ ಒಂದು ಕಡೆ ಇದ್ದಾರೆ, ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆಗೆ ಹರೀಶ್ ಅವರು, ಡಾಲ್ ರವಿ ಅವರು ಒಂದು 15 ದಿನ ಅವರ ಕೆಲಸ ಬಿಟ್ಟು ನನ್ನ ಗೆಲುವಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ಏನು ಡೆಲಿಗೇಷನ್ ತಂಡ ಪ್ರತಿನಿಧಿಗಳಿಗೆ ನಾನು ಮೊದಲನೇಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಲ್ಲಿ ಈ ಚುನಾವಣೆ ಗೆದ್ದಿದ್ದೀನಿ. ಅಲ್ಲಿ ಆಡಳಿತ ಮಂಡಳಿ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು, ಆ ಒತ್ತಡದಲ್ಲಿ ಕೆಲಸ ಮಾಡ್ತದೆ. ನನಗೆ ರಾಜಕಾರಣ ಚುನಾವಣೆ ಇವರು ಹೇಳ್ದಂಗೆ 15 ದಿನ ಅಷ್ಟೇ. ಅದಾದಂಗೆ ನಾನು ಎಲ್ಲೂ ದೇಶದ ರಾಜಕಾರಣ ಮಾಡಲ್ಲ. ನಿಮ್ಮ ಸರಿದಾರಿ ತಗೋವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ನಮ್ಮದು ವೈದ್ಯನಾಥ ವರದಿ ಬಂದ ಮೇಲೆ DCC ಬ್ಯಾಂಕ್, ಪತ್ತಿನ ಸಹಕಾರ ಸಂಘದ ಅನೇಕ ಸಂಬಂಧಗಳು ಕಡಿತಾ ಇದೆ. ಅವೆಲ್ಲ ಗೊತ್ತಿದೆ. ಈಗ ಆಡಳಿತ ಮಂಡಳಿಯವರು ನಿಮ್ಮನ್ನು ಆಯ್ಕೆ ಮಾಡುವಂಥ ಅಧಿಕಾರ ಅವ್ರಿಗೆ ಇದೆ, ವರ್ಗಾವಣೆ ಮಾಡೋ ಅಧಿಕಾರನೂ ಕೂಡ ಅವ್ರಿಗೆ ಇದೆ. MDCC ಬ್ಯಾಂಕಿನ ನೂತನ ನಿರ್ದೇಶಕ ಅಂಬರೀಶ್ ಅಭಿನಂದನಾ ಸಮಾರಂಭವನ್ನು ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯದ ಹಿರಿಯ ಸಹಕಾರಿ ಮುತ್ಸದ್ದಿ, ಮಾಜಿ ಶಾಸಕ ದಿವಂಗತ SN ಲಿಂಗಪ್ಪ ಅವರ ಕುಟುಂಬದ ಸದಸ್ಯರಾಗಿರುವ ಅಂಬರೀಶ್ ಅವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹಾಗೂ ಹಾಲಿನ ಡೈರಿಯ ಅಧ್ಯಕ್ಷರಾಗಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು. ಹೆಚ್ಚಿಗೆ ಮಾಡಬೇಕು. ಜೊತೆಗೆ ನಮಗೆ ಗಿರಿ ಇಲ್ಲೇ ಅವರೇ ಅಶ್ವತ್ಥ ಬ್ಯಾಂಕ್ ಹೋಗೋದು ಕಮ್ಮಿ, ಬಟ್ ಅವ್ರು ಇದ್ದಾಗ ಹೋಗೋರಿಗೆ ಬ್ಯಾಂಕ್ ಬರ್ದಿದ್ದು ಆಗಿಲ್ಲ. 2 ಮತ್ತು 3 ಅದಕ್ಕೆ ಬರೀರಿ. ಅದಕ್ಕೆ ಅಂದರೆ ಅವ್ರು ನಮ್ಮ ಮೇಲೆ ಕೊಡಿ, ಶೂರಿಟಿ ಅಂತ ತಗೋತೀರಿ, ಪ್ರಾಮಾಣಿಕವಾಗಿ ಕಟ್ಟೋಂಥ ಜಾಗ ನಮ್ಮದು, ಅದನ್ನು ಮಾಡಿ. ಜೊತೆಗೆ ನಮ್ಮ ಡೈರಿ ಕಾರ್ಯದರ್ಶಿಗಳು ಇತ್ತೀಚೆಗೆ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡೋ ಮಟ್ಟಿಗೆ 5 ಕೋಟಿ, 7 ಕೋಟಿ, 8 ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಯಾವುದು ಡೈರಿಗಳಲ್ಲಿ ಚೌಡ್ ಸಮುದ್ರ, ಹಾಲೇನಹಳ್ಳಿ, ಜಾಗಿಂಕೆರೆ, ಬೀರ್ವಳ್ಳಿ ಇಂಥವೆಲ್ಲ ದೊಡ್ಡ ದೊಡ್ಡ ಸಂಘಗಳು. ಸ್ವಲ್ಪ ಸೆಕ್ರೆಟರಿಗಳ ಜೊತೆಗೆ ಉತ್ಪಾದಕಗಳು ಒಂದೇ ಸರಿ ನುಗ್ಗಿದಾಗ ನೀವು ರೇಗಾಡ್ತಾ ಇರೋದು ನಿಮ್ಮ ಸ್ಟಾಫು. ನಾವು ಅದನ್ನು ನಮ್ಮಲ್ಲೇ ಒಂದೇ ಸತಿ ಬರಲ್ಲ. ಯಾರು ಸೊಸೈಟಿಯಲ್ಲಿ ಫ್ಯಾಕ್ಸಿಗೆ ಯಾರು ಒಂದೇ ಸತಿ ಹೋಗೋಂಥ ಪದ್ಧತಿ ಇಲ್ಲ. ನಾವು ಲೋನ್ ಅವ್ರ ಹೆಸರು ಟರ್ನ್ ರಿನಿವಲ್ ಮಾಡ್ತೀವಿ, ಅವ್ರು ಸುಮ್ಮನೆ ಇರ್ತಾರೆ. ಹೊಸ ಲೋನ್ ಹಾಕಿದಾಗ ಡ್ರಾ ಮಾಡೋಕ್ಕೆ ಹೋದ್ರು ಹೋದ್ಮೇಲೆ ಒಂದೆಲ್ಲ ATM ತಗೋತಾರೆ. ಸ್ವಲ್ಪ ERP ಅಂತ ಆದಷ್ಟು ಬೇಗ ಸ್ವಲ್ಪ ನಿಮ್ಮ ಸ್ಟಾಫ್ ಜೊತೆ ಪದೇ ಪದೇ ಮೀಟಿಂಗ್ ಮಾಡಿ ತಾಳ್ಮೆಯಿಂದ ವರ್ತಿಸೋಕೆ ಹೇಳಿ ಬ್ಯಾಂಕ್ ಮ್ಯಾನೇಜರ್ಗಳು. ಅದನ್ನು ಮತ್ತೆ ನಾನು ಬ್ಯಾಂಕಲ್ಲಿ ಒಬ್ಬರು ಅಲ್ಲಿಂದ ಮಾತಾಡಿಸ್ತೀನಿ. ಸ್ವಲ್ಪ ಅಲರ್ಚಾಗಿ ಮಾತಾಡಿದಾಗ ಅವ್ರು ಬಂದು ನಮ್ಮ ಹತ್ರ ದೂರ ಹೇಳೋದಂಗೆ ನೀವು ನೋಡ್ಕೊಳ್ಳಿ. ನಾವು ನಿಮ್ಗೆ ಅಷ್ಟೇ ಇಂಪಾರ್ಟೆಂಟು. ಇವತ್ತು ಆಪತ್ತನದಿಂದ ನೀವು ಇಟ್ಟಿರೋ ಬಡ್ಡಿ ಕೇಳಿದ್ರಿ, ನನಗೂ ಖುಷಿ ಆಯ್ತು. ನಮ್ಮದು ಹಿಡಿ ಅಂತ ಬಂದವ್ರೆ, ನಾವೆಲ್ಲೂ ಜಾಸ್ತಿ ಇಡ್ತಿರ್ಲಿಲ್ಲ. ಈಗ ನಾವು ಬಿಡಬೇಕು ಎಷ್ಟೋ ಕೋಟಿ, ನಮ್ಮ 80-100 ಕೋಟಿ ದುಡ್ಡು ಬಂದದ್ದು. ಅದನ್ನು ಇಟ್ಟರೆ ಈಗ ಎಷ್ಟಾಗ್ತದೆ ಅನ್ನೋದು ನಿಮಗೆ ಗೊತ್ತು, ದೊಡ್ಡವ್ರಿಗೆ ಯಾವ ಥರ ಸಿಗ್ತದೆ ಅಂತ. ಅದು ಮಾಡಿ ಬಡ್ಡಿ ಹೆಚ್ಚಿಗೆ ಮಾಡಿದ್ರೆ ಇಡೋಕ್ಕೆ ನಾವು ಹೇಳ್ಬೋದು. ಬೇರೆ ಕಡೆ ಇಟ್ಟಾಗಿ ಎಷ್ಟು ಕೊಡ್ತಾರೆ ಅಷ್ಟು ಕೊಡಿ ಸಾಕು, ನಮಗೆ ಜಾಸ್ತಿ ಬೇಡ. ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಏನು ಕೊಡ್ತಾರೆ ಅದನ್ನು ನಮಗೆ MDCC ಅದು ಸಮ ಬಡ್ಡಿ ಕೊಡಿ, ಆಗ ಎಲ್ಲರೂ ಇಡಕ್ಕೆ ಅಪ್ರೋಚ್ ಮಾಡ್ಬೋದು. ಇವ್ರಿಗೂ ನಾವು ಎಲ್ಲ ಸೇರಿ ಅಂತ ಹೇಳ್ತಾ ಮತ್ತೆ ಮಾತಾಡೋದು ತುಂಬ ಇರ್ತದೆ, ಇನ್ನೂ ಸಭೆಗಳು ಇರ್ತದೆ, ಮಾತಾಡೋಣ. ಜನರ ಬಡಿಗಳನ್ನು ಹೇಳಿದ್ದು ನೀವೆಲ್ಲ ನೋಡ್ತೀರಿ, ಎಲ್ಲ ಒಂದು ಕಡೆ ಮಾತಾಡೋ ಇರ್ತೀವಿ. ಸೊಸೈಟಿ ಬಗ್ಗೆ ನಮಗೂ ಕಾಳಜಿ ಐತೆ. ಸಹಕಾರ ಸಂಘ ರಾಜಕೀಯ ಮುಕ್ತವಾಗಿ ಗೆದ್ದಾಗಂಟ ಒಂದು ಪಕ್ಷ ಗೆದ್ದ ಮೇಲೆ ಇಡೀ ತಾಲೂಕಿಗೆ ಒಬ್ಬರೇ ಡೈರೆಕ್ಟ್ರು ಬ್ಯಾಕ್ಸ್ ಪರವಾಗಿ ಅಂಬರೀಶ್ ಅಣ್ಣ, ಡೈರಿ ಪರವಾಗಿ ನಾನು ಹರೀಶ್ ಅಣ್ಣ, PLD ಬ್ಯಾಂಕಲ್ಲಿ ಅವರು 12 ಜನ, TFSMSಗೆ ಅವರು. ವೇದಿಕೆಯಲ್ಲಿ MB ಹರೀಶ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಉದ್ಯಮಿ B ರಾಜಶೇಖರ್, ಭರತ್ ಕುಮಾರ್, ರಾಮೇಗೌಡ, ಗಿರೀಶ್ ಹಾಗೂ ಅಶ್ವಥ್ ಸೇರಿದಂತೆ ಅನೇಕರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,